ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿನ್ನ ಹತ್ರ ಏನೋ ಮಾತು ಬಾ ಸೈಡ್ಗೆ. ತಗೋ, ಇದರಲ್ಲಿ 50 ಲಕ್ಷ ಇದೆ. ರಾಕಿ, ಹಾ, ಡಾಕ್ಯುಮೆಂಟ್ಸ್ ಕೊಡು. ಈ 50 ಲಕ್ಷ ತಗೊಂಡು ಈ ಡಾಕ್ಯುಮೆಂಟ್ಸ್ ಮೇಲೆ ಸಿಗ್ನೇಚರ್ ಮಾಡು. ಈ ಮನೆ ಆಲ್ರೆಡಿ ಸೇಲ್ ಆಗೋಗಿದ್ಯಪ್ಪ. ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿದ್ದು ಆಯಿತು. ಇವರೇ ನನ್ನ ಮನೆ ತಗೊಂಡಿದ್ದು. ಸರ್, ಆ ಡಾಕ್ಯುಮೆಂಟ್ಸ್ ತೋರಿಸಿ ಇವ್ರಿಗೆ ಸ್ವಲ್ಪ. ಅಲ್ಲ ಸರ್, ಮನೆ ಓನರ್ ನೀವು, ಪರ್ಚೇಸ್ ಮಾಡಿರೋನು ನಾನು. ವ್ಯವಹಾರನೇ ಮುಗ್ದೋದ್ಮೇಲೆ ಬಾಕಿಯವರು ಯಾಕೆ ಸರ್ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ? ನಾನು ಯಾಕೆ ಸರ್ ಅವ್ರಿಗೆ ಡಾಕ್ಯುಮೆಂಟ್ ತೋರಿಸ್ಬೇಕು? ಎಲ್ಲ ಮುಗಿದ್ಮೇಲೆ ಜಾಗ ಖಾಲಿ ಮಾಡ್ತಾ ಇರ್ಬೇಕಲ್ವಾ? ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೆ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಜಾಸ್ತಿ ಮಾತಾಡಿದ್ರೆ ಮೇಲೆ ಕಳಿಸ್ಬಿಡ್ತೀನಿ. ಆದಿ, ನಾನು ಮೇಸ್ಟ್ ಆಗಿದ್ದು ಸ್ಕೂಲಲ್ಲಿ ಪಾಠ ಮಾಡ್ತಿದ್ದಾಗ ಮಾತ್ರ. ಬಿಸ್ನೆಸ್ ಮ್ಯಾನ್ ಆಗಿದ್ದು ಶೂಗಾಮಿನ ಮದುವೆ ಆದಮೇಲೆ. ಅದಕ್ಕೂ ಮೊದಲು ನಾನು ಯಾರು, ನಾನು ಎಂಥವನು ಅಂತ ನಿನಗೂ ಗೊತ್ತು ತಾನೆ? ನನ್ನ ಹತ್ರ ಹೆದರ್ಸೋದು ಬೆದರ್ಸೋದು ನಡೆಯಲ್ಲ. ಆಮೇಲೆ ಈ ಮನೆ ಆಲ್ರೆಡಿ ನನ್ನ ಹೆಸ್ರಿಗೆ ಆಗಿದೆ ಅಂತಲೇ ಇಟ್ಕೋ. ಯಾಕೆ ಗೊತ್ತಾ? ನಾನೀಗಾಗಲೇ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿಸ್ಕೊಂಡು ಆಗೋಗಿದೆ. ನಾಳೆನೇ ರಿಜಿಸ್ಟ್ರೇಷನ್. ಅದೊಂದಾದರೆ ಈ ಮನೆ ನಂದೇ. ಸೊ ಮಿಸ್ಟರ್ ಆದಿ, ತಾವೀಗ ದಯವಿಟ್ಟು ದಯಮಾಡಿಸ್ಬೋದು. ರಾಕಿ, ನಮ್ಮಣ್ಣ ಅಶೋಕ್ಗೆ ಇಷ್ಟು ದೊಡ್ಡ ಮನೆ ತಗೊಳ್ಳೋಷ್ಟು ದುಡ್ಡು ಎಲ್ಲಿಂದ ಬಂತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಆದಿಬಾಯ್. ಮೋಸ್ಟ್ಲಿ ಸಾಲ ಮಾಡಿರ್ಬೋದಾ? ಇವಾಗ ಅವನಿರೋ ಪರಿಸ್ಥಿತಿನಲ್ಲಿ ಅವನಿಗೆ ಯಾರು ಸಾಲ ಕೊಡ್ತಾರೆ? ನೀನು ಹುಡುಗರನ್ನ ಬಿಟ್ಟು ಸ್ವಲ್ಪ ವಿಚಾರಿಸು. ನಮ್ಮಣ್ಣನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ಅವನೇನು, ಅವನ ಕೆಪಾಸಿಟಿ ಏನು ಅಂತ ನನಗೆ ಮಾತ್ರ ಗೊತ್ತು. ಸರಿ ಆದಿಬಾಯ್. ಸರ್, ನೀವೇನು ಇಂಥವ್ರ ಬಗ್ಗೆ ಹೆದರ್ಕೋಬೇಡಿ. ಎಲ್ಲ ನಾನು ನೋಡ್ಕೋತೀನಿ. ಓಕೆ? ಹಾಂ, ನೀವೇನೋ ದುಡ್ಡು ಕೊಟ್ಬಿಟ್ಟು ಮನೆ ತಗೊಳ್ತಾ ಇದ್ದೀರಾ. ಆ ಪಾಪಿ ನಮ್ಗೇನಾದರೂ ಮಾಡಿದ್ರಿ ಅಂತ. ಅವನೇನು ಮಾಡಲ್ಲ ಸರ್, ಬರೀ ಮಾತು. ಈ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಗೊತ್ತಾಗಿದೆಯಲ್ಲ, ಅವ್ರು ಯಾರು ನಿಮ್ಮ ಮುಂದೆ ಬಂದು ಕೆಮ್ಮಲ್ಲ. ಆಯ್ತಪ್ಪ, ನೀವು ಧೈರ್ಯವಾಗಿರಿಮ್ಮ.
ಬರ್ತೀನಿ. ಸರಿಯಪ್ಪ, ಆಯ್ತಪ್ಪ. ಆಯ್ತು. ಪುಟೇ, ಚಿತ್ರ ಬರಿತಾ ಇದ್ಯಾ? ಅಶೋಕ್, ನಮ್ಮ ಎಂಪ್ಲಾಯೀಸ್ಗಳಿಗೆ ಕಂಪನಿ ಶೇರ್ಸ್ ತಗೊಂಡು ಆ ಡಾಕ್ಯುಮೆಂಟ್ಸು ಬ್ಯಾಂಕಲ್ಲಿ ಇಟ್ಟಿದ್ವಲ್ಲ, ಅದನ್ನ ತಗೊಂಬರಕ್ ಹೇಳಿದ್ದೆ. ತಂದಿದ್ದೀರಾ? ಹಾ, ತಂದಿದ್ದೀನಿ ಶಿವಗಾಮಿ. ಸ್ವಲ್ಪ ಅದನ್ನ ತಗೊಂಡು ಹಾಲಿಗೆ ಬರ್ತೀರಾ? ಸರಿ, ಬಂದೆ. ಹಲೋ ಶಿವಕುಮಾರ್, ಹಾ ಮೇಡಮ್, ಒಂದ್ ನಿಮಿಷ ಹಾಲಿಗೆ ಬರ್ತೀರಾ? ಸ್ವಲ್ಪ ಮಾತಾಡ್ಬೇಕು. ಬರ್ತೀನಿ ಮೇಡಮ್. ಮೇಡಮ್, ಏನ್ ವಿಷಯ? ಏನೋ ಬರಕ್ ಹೇಳಿದ್ರಿ? ಹಾ ಶಿವಕುಮಾರ್, ಅಶೋಕ್ಗೆ ಬರಕ್ ಹೇಳಿದ್ದೀನಿ, ಒಂದ್ ನಿಮಿಷ ಬರ್ತಾರೆ. ಶಿವಗಾಮಿ, ನೀ ಹೇಳಿರೋ ಅಷ್ಟು ಡಾಕ್ಯುಮೆಂಟ್ಸು ಇಲ್ಲಿದೆ. ತಗೋ. ಶಿವಕುಮಾರ್, ಇದು ನಾವು ನಿಮ್ಮ ಹೆಸರಲ್ಲಿ ತಗೊಂಡಿರೋ ಕಂಪನಿ ಶೇರ್ಸ್. ಈಗಲೇ ಒಳ್ಳೆ ರೇಟಿಗೆ ಹೋಗುತ್ತೆ. ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ, ಇನ್ನೂ ತುಂಬಾ ಒಳ್ಳೆ ರೇಟ್ ಸಿಗುತ್ತೆ. ತಗೊಳ್ಳಿ. ಏನ್ ಮೇಡಮ್ ಇದು? ತಗೊಳ್ಳಿ ಶಿವಕುಮಾರ್. ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ ಮೇಡಮ್? ಮೊದಲೇ ನಿಮಗೆ ಕಷ್ಟ ಇದೆ. ಇಲ್ಲ ಶಿವಕುಮಾರ್, ಇದೆಲ್ಲ ನಾವು ಈಗ ತಗೊಂಡಿರೋದಲ್ಲ, ಆಫೀಸ್ ನಡೆಸ್ಬೇಕಾದ್ರೇನೆ ತಗೊಂಡಿರೋದು. ಹಾಗೇನೆ ಅದರಲ್ಲಿ ನಾವು ನಿಮ್ಗೆ ಅಂತ ಕಟ್ಟಿರೋ ಅಂತ ಮನೆ ಡಾಕ್ಯುಮೆಂಟ್ಸ್. ಈಗ ಕೋರ್ಟಲ್ಲಿ ಕೇಸ್ ಇದೆ.